ಎಸ್, ಇನ್ನೊಂದು ಪ್ರಮುಖವಾದಂತಹ ಕ್ಷೇತ್ರ ಎಲ್ಲಿ ಕಾಂಗ್ರೆಸ್ ತನ್ನ ಪ್ರಯೋಗವನ್ನ ಮಾಡ್ತಾ ಇದೆ ಅಂತಂದ್ರೆ ಅದು ಚಾಮರಾಜನಗರ. ಚಾಮರಾಜನಗರದಲ್ಲೂ ಕೂಡ ಕಾಂಗ್ರೆಸ್ನಿಂದ ಆಪರೇಷನ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಅಲ್ಲಿ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಕ್ಕೆ ಆಪರೇಷನ್. ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರನಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೂಡ ಭೇಟಿಯಾಗಿದ್ರು. ಈಗ ಅವರ ಸಹೋದರನಿಗೆ ಗಾಳ ಹಾಕಲಾಗ್ತಾ ಇದೆ. ವಿ ರಾಮಸ್ವಾಮಿ ಮತ್ತವರ ಪುತ್ರ ಭರತ್ ರಾಮಸ್ವಾಮಿಗೆ ಕಾಂಗ್ರೆಸ್ನಿಂದ ಆಪರೇಷನ್. ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ ಬಿಜೆಪಿ ಪ್ರಮುಖರನ್ನೇ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ತನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇದೆ. ರಾಮಸ್ವಾಮಿ ಸೇರಿದಂತೆ 30 ಜನ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಿರೋದು. ಮೈಸೂರು, ಚಾಮರಾಜನಗರದನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಶತಾಯಗತಾಯ ಈ ಎರಡೂ ಕ್ಷೇತ್ರಗಳನ್ನ ಕೈತಕ್ಕಿಗೆ ತೆಗೆದುಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಎಲ್ಲ ಆಂಗಲ್ನಲ್ಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖ ಅಂತಂದ್ರೆ ಕೈಗೆ ಸೇರ್ಪಡೆ ಮಾಡ್ಕೊಳ್ತಾ ಇರುವಂತದ್ದು ಆಪರೇಷನ್ ಹಸ್ತ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಗೆಲುವಿಗೆ ಭಾರಿ ರಣತಂತ್ರವನ್ನ ಹೂಡಲಾಗ್ತಾ ಇದೆ. ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿ ಸಹಕಾರವನ್ನ ಕೋರಿದ್ದಾರೆ ಸುನಿಲ್ ಬೋಸ್. ಆದರೆ ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದಂತವರು ಅವ್ರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲದ ನಡುವೆ ಅವರ ಕುಟುಂಬಕ್ಕೆ ಗಾಳ ಹಾಕೋದ್ರಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. ಆಪರೇಷನ್ ಅಸ್ತ್ರ ಸೇರ್ಪಡೆಯಾಗ್ತಾ ಇದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರ ವಿ ರಾಮಸ್ವಾಮಿ ಮತ್ತವರ ಪುತ್ರ ಭರತ್ ರಾಮಸ್ವಾಮಿ ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ಇವರಷ್ಟೇ ಅಲ್ಲ, ರಾಮಸ್ವಾಮಿ ಸೇರಿದಂತೆ 30 ಜನ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇರೋದು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಪ್ರಮುಖರನ್ನ ಸೆಳೆಯುವಂತಹ ಯತ್ನ ಬಹಳ ಭರ್ಜರಿಯಾಗಿ ಸಿಎಂ ಸಿದ್ದರಾಮಯ್ಯರಿಂದ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ 20 ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಒಂದು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದೆ. ಸೊ ಆ ನಿಟ್ಟಿನಲ್ಲಿ ಸಿಎಂ ಅವರ ತವರು ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ಒಂದು ಪ್ರತಿಷ್ಠೆಯ ಕಣ ಮೈಸೂರು, ಚಾಮರಾಜನಗರದಲ್ಲಿ ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತ ಅದಕ್ಕೆ ಪ್ರಯತ್ನಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಈಗ ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಇವತ್ತು ಯಾರೆಲ್ಲ ಕಾಂಗ್ರೆಸ್ ಪಾಳೆಯವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ, ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಈ ಆಪರೇಷನ್ ಹಸ್ತ ಅಲ್ಲಿ ಮುಂದುವರಿಯುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ, ಹೇಗೆ? ಖಂಡಿತವಾಗ್ಲೂ ಕೂಡ ಇವತ್ತಿನ ಬೆಳವಣಿಗೆಗಳಾದ್ರೆ ಈ ಒಂದು ಆಪರೇಷನ್ ಹಸ್ತ ಏನಿದೆ ಅದು ಮುಂದುವರಿಯುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಕಳೆದ ಬಾರಿ 3 ದಿನಗಳ ಹಿಂದೆ 4 ದಿನಗಳ ಪ್ರವಾಸವನ್ನ ಕೈಗೊಂಡಿದ್ದ ಸಿದ್ದರಾಮಯ್ಯನವರು ಸಾಕಷ್ಟು ಜನರನ್ನ ಜೆಡಿಎಸ್ ಮತ್ತೆ ಬಿಜೆಪಿಯಿಂದ ಸೆಳೆಯುವಲ್ಲಿ ಸಫಲರಾಗಿದ್ರು. ಈಗ ಅವ್ರಿಗೆ ಟಾರ್ಗೆಟ್ ಇರ್ತಕ್ಕಂಥದ್ದು ಈ ಭಾಗದ ದಲಿತ ನಾಯಕ ಆಗಿರ್ತಕ್ಕಂಥ ವಿ ಶ್ರೀನಿವಾಸ್ ಪ್ರಸಾದ್ ಏನಿದ್ದಾರೆ ಅವರು ಮತ್ತೆ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ಗೆ ಸೆಳ್ಕೊಂಡು ಕಾಂಗ್ರೆಸ್ನ ಗೆಲುವನ್ನ ಮತ್ತಷ್ಟು ಈಸಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇರುವಂತೆ ಕಾಣ್ತಾ ಇದೆ. ಹಾಗಾಗಿ ಕೂಡ ಇವತ್ತು ಮತ್ತೆ ನಾಳೆ ಇನ್ನು 2-3 ದಿನಗಳಲ್ಲಿ ಹೆಚ್ಚು ಜನರನ್ನ ಅಂದ್ರೆ ಬಿಜೆಪಿ ಇರ್ಬೋದು, ಜೊತೆಗೆ ಜೆಡಿಎಸ್ ಇರ್ಬೋದು, ಅವ್ರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಕೂಡ ಇವತ್ತು ಏನು ಟಿ ನರಸೀಪುರಕ್ಕೆ ಬರ್ತಕ್ಕಂಥ ಸಿದ್ದರಾಮಯ್ಯನವರಿದ್ದಾರೆ ಅವರ ನೇತೃತ್ವದಲ್ಲಿ ಟಿ ನರಸೀಪುರ ಭಾಗದಲ್ಲಿ ಇರ್ತಕ್ಕಂತಹ ಪ್ರಭಾವಿ ದಲಿತ ಮುಖಂಡ ಅಂದ್ರೆ ಸಿದ್ಧಾರ್ಥ 2018ರಲ್ಲಿ ಅದು ಜೆಡಿಎಸ್ ನಿಂದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು, ಅಂದ್ರೆ MLA ಕ್ಯಾಂಡಿಡೇಟ್ ಆಗ್ಬೇಕು ಅಂತಿದ್ರು. ಅಂತಹವರನ್ನ ಸೆಳೆಯುವಂತಲ್ಲಿ ಈಗ ಸಫಲರಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಮಹದೇವಪ್ಪನವ್ರ ವಿರುದ್ಧವಾಗಿ ಕೂಡ ಅವರು ಚುನಾವಣೆಗಳನ್ನ ಮಾಡ್ತಾ ಇದ್ರು. ಈಗ ಅವ್ರ ಮಗವರು MP ಆಗಿ ನಿಲ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಬೆಂಬಲ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅವ್ರನ್ನ ಸೆಳೆಯಲಿಕ್ಕೆ ಈಗ ಕಾಂಗ್ರೆಸ್ ಸಫಲ ಆಗಿರ್ತಕ್ಕಂಥದ್ದು. ಇವತ್ತು ಅವರು ಸೇರ್ಪಡೆಯನ್ನ ಆಗ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಚಾಮರಾಜನಗರಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಪ್ರಸಾದ್ ಅವರು ಏನಿದ್ದಾರೆ ಅವರ ಕುಟುಂಬಸ್ಥರನ್ನ ಒಬ್ಬೊಬ್ಬರಾಗಿಯೇ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಅವರ ಸೋದರ ಕುಟುಂಬಕ್ಕೆ ಈಗ ಕಾಂಗ್ರೆಸ್ ಕೈ ಹಾಕಿದೆ. ರಾಮಸ್ವಾಮಿ ಅವ್ರಿಗೆ ಬಹಳ ಮುಖ್ಯವಾಗಿ ಅವರ ಬೆಂಬಲಿಗರು 30ಕ್ಕೂ ಹೆಚ್ಚು ಜನರನ್ನ ಸೇರ್ಸ್ಕೊಳ್ಳಿಕ್ಕೆ ಈಗ ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅವರು ಕೂಡ ನಾಳೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕೂಡ ಪಕ್ಷವನ್ನ ಸೇರ್ಕೊಳ್ಳುವಂತ ಸಾಧ್ಯತೆಗಳಿದೆ. ಆ ಮೂಲಕವಾಗಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಗೆಲುವನ್ನ ಈಸಿ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಎಸ್ ಮಧು, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀವಿ. ತಮ್ಮ ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಾವುಟವನ್ನ ಹಾರಿಸೋದಕ್ಕೆ ಸಿಎಂ ಪಣ ತೊಟ್ಟಿದ್ದು ಮೈಸೂರು, ಚಾಮರಾಜನಗರ ಗೆಲ್ಲಿಸಿಕೊಳ್ಳೋದಕ್ಕೆ ರಣತಂತ್ರ ಹೂಡ್ತಾ ಇದ್ದಾರೆ. ಇವತ್ತಿನಿಂದ 3 ದಿನ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸ. ಎಲೆಕ್ಷನ್ ಘೋಷಣೆಯಾದ್ಮೇಲೆ ಇದು 3ನೇ ಬಾರಿ ಸಿಎಂ ಮೈಸೂರು ಟೂರ್ ಮಾಡ್ತಾ ಇರೋದು. ವರುಣ ಟಿ ನರಸೀಪುರ ಕ್ಷೇತ್ರದಲ್ಲಿ ಇವತ್ತು ಮತಬೇಟೆ ನಡೆಸ್ತಾರೆ.
ನಾಳೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ನಡೆಯುತ್ತೆ. ಚಾಮುಂಡೇಶ್ವರಿಯಲ್ಲಿ ನಾಳೆ ಸಭೆ ಇದೆ. ಸುತ್ತೂರು ಮಠಕ್ಕೂ ಕೂಡ ಭೇಟಿ ಕೊಡ್ತಾರೆ. ಏಪ್ರಿಲ್ 3ಕ್ಕೆ ಚಾಮರಾಜನಗರ ಜಿಲ್ಲೆಗೆ ಸಿದ್ದರಾಮಯ್ಯ ಪ್ರವಾಸ ಇದೆ. ಸುನಿಲ್ ಬೋಸ್, ಲಕ್ಷ್ಮಣ್ ನಾಮಪತ್ರ ಸಲ್ಲಿಕೆಯಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಒಟ್ಟಾರೆ ತಮ್ಮ ತವರು ಕ್ಷೇತ್ರವನ್ನ ಶತಾಯಗತಾಯ ಗೆದ್ದುಕೊಳ್ಳೇಬೇಕು ಅನ್ನುವಂತಹ ದೃಷ್ಟಿಯಿಂದ ಇದು 3ನೇ ಬಾರಿ ಟೂರ್ನ ನಡೆಸ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ. ಸುನಿಲ್ ಬೋಸ್ ಮತ್ತು ಲಕ್ಷ್ಮಣ್ ಇಬ್ಬರನ್ನು ಕೂಡ ಗೆಲ್ಲಿಸಿಕೊಳ್ಳೋದಕ್ಕಾಗಿ, ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಾವುಟವನ್ನ ಹಾರಿಸೋದಕ್ಕಾಗಿ ಸಿಎಂ ಭಾರಿ ಪಣ ತೊಟ್ಟಂತೆ ಕಂಡು ಬರ್ತಾ ಇದೆ. ಈ ಪ್ರಯತ್ನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧು. ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ತಾವು ಹೇಳ್ತಾ ಇದ್ರಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ನಿಂದ ಹಸ್ತ ಪ್ರಯೋಗ ಆಗ್ತಾ ಇದೆ, ಅಸ್ತ್ರ ಯಾವ ರೀತಿಯ ಪ್ರಯೋಗ ಆಗ್ತಾ ಇದೆ ನೋಡ್ತಾ ಹೋದ್ರೆ ಟಾರ್ಗೆಟ್ ಏನಿದೆ ಸಿದ್ದರಾಮಯ್ಯನವರದು? ಯಾವೆಲ್ಲ ತಂದೆ ಮಕ್ಕಳು ಬಹುಶಃ ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ಚುನಾವಣಾ ಕಣದಲ್ಲಿರ್ಬೋದು ಇಳಿಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೋ ಅಂಥವ್ರನ್ನೇ ಟಾರ್ಗೆಟ್ ಮಾಡಿ, ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ಬಯಸುವಂಥವ್ರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂಥದ್ದು, ಕೈಪಡೆಗೆ ಸೇರ್ಪಡೆ ಮಾಡ್ಕೊಳ್ಳೋದು ಅಂತ ಅಸ್ತ್ರ ಪ್ರಯೋಗ ಆಗ್ತಾ ಇದೆಯಾ? ಜೊತೆಗೆ ಪ್ರಚಾರದ ಅಬ್ಬರ ಸಿಎಂ ಸಿದ್ದರಾಮಯ್ಯನವ್ರದ್ದು ಯಾವ ಮಟ್ಟಕ್ಕಿದೆ ಅಂತ? ಎಸ್, ಎಲೆಕ್ಷನ್ ಘೋಷಣೆಯ ಬಳಿಕ 3ನೇ ಬಾರಿ ಸಿಎಂ ತವರು ಕ್ಷೇತ್ರಕ್ಕೆ ಹೋಗ್ತಾ ಇರುವಂತದ್ದು. ಕಾಂಗ್ರೆಸ್ ಬಾವುಟವನ್ನ ಹಾರಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಮೈಸೂರು, ಚಾಮರಾಜನಗರವನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ರಣತಂತ್ರ ಹೂಡಿದ್ದಾರೆ. ಇವತ್ತಿನಿಂದ 3 ದಿನ ಸಿಎಂ ಸಿದ್ದರಾಮಯ್ಯ ಅವರ ಮೈಸೂರು ಪ್ರವಾಸ ಇದೆ. ಶತಾಯ ಗತಾಯ 2 ಕ್ಷೇತ್ರ ಗೆದ್ದುಕೊಳ್ಳುವಂತಹ ಪ್ರಯತ್ನ. ಎಸ್ ಮಧು, ಯಾವ ರೀತಿಯ ಪ್ರಯತ್ನ ಆಗ್ತಾ ಇದೆ ತವರು ಕ್ಷೇತ್ರವನ್ನ ಗೆದ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಂದ? 3ನೇ ಬಾರಿ ಅವರು ಎಲೆಕ್ಷನ್ ಘೋಷಣೆ ಆದ್ಮೇಲೆ ತಮ್ಮ ತವರಿಗೆ ಬರ್ತಾ ಇರೋದು. ಖಂಡಿತವಾಗ್ಲೂ ಕೂಡ ಪ್ರತಿಮಾ, ಏನಂತ ಹೇಳಿದ್ರೆ ಅವರ ಪ್ರವಾಸವನ್ನೇ ಗಮನಿಸೋದೇ ಆದ್ರೆ ಸಿದ್ದರಾಮಯ್ಯನವರು ಬಹಳನೇ ಟಾರ್ಗೆಟ್ ಮಾಡಿದಂತೆ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ 2 ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ಮಟ್ಟನ ಪ್ರವಾಸವನ್ನ ಮೈಸೂರು, ಕೊಡಗು ಲೋಕಸಭಾ ಇರ್ಬೋದು, ಅದರ ಜೊತೆಗೆ ಚಾಮರಾಜನಗರ ಇರ್ಬೋದು, ಅಲ್ಲಿ ಮಾಡುವಂತೆ ಏನು ಕಂಡು ಬಂದಿರ್ಲಿಲ್ಲ. ಆದ್ರೆ ಈ ಬಾರಿ ಚುನಾವಣೆ ಘೋಷಣೆ ಆಗ್ತಾ ಇತ್ತಂತಾನೆ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. 7 ದಿನ ಅಂದ್ರೆ ಈಗ ಒಂದು 15 ದಿನಗಳಲ್ಲಿ 7 ದಿನಗಳ ಪ್ರವಾಸವನ್ನ ಮೈಸೂರು ಭಾಗದಲ್ಲೇ ಅವರು ಕೈಗೊಂಡಿರ್ತಕ್ಕಂಥದ್ದು. ಒಂದು, ಈ ಬಾರಿ ಹೇಗಾದ್ರೂ ಮಾಡಿ ಮೈಸೂರನ್ನು ಕೂಡ ತಮ್ಮ ತೆಗೆಗೆ ತೆಗೆದುಕೊಳ್ಬೇಕು, ಚಾಮರಾಜನಗರದಲ್ಲೂ ಕೂಡ ತಾವು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನಿಂದ ಮತ್ತೆ 3 ದಿನಗಳ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ. ಅದರಲ್ಲಿ 2 ದಿನಗಳ ಪ್ರಚಾರ ಇದ್ರೆ ಏಪ್ರಿಲ್ 3ನೇ ತಾರೀಕು ಏನಿದೆ ಅಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಇರುತ್ತೆ. ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಖುದ್ದು ಸಿದ್ದರಾಮಯ್ಯನವರೇ ಭಾಗವಹಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಟಿ ನರಸೀಪುರ ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟಿ ನರಸೀಪುರ ಮತ್ತೆ ಬಿಳಿಗೆರೆ, ಸುತ್ತೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ಚುನಾವಣಾ ಪ್ರಚಾರ ಭಾಷಣಗಳನ್ನ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಜನರನ್ನ ಪಕ್ಷಕ್ಕೆ ಸೇರ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಬಹಳ ಮುಖ್ಯವಾಗಿ ಅವರು ಸಂಜೆ ಬಿಷಪ್ ಹೌಸ್ಗೆ ಹೋಗ್ತಾರೆ. ಇವತ್ತೇ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲ ರಾಜಕೀಯದ ಒಂದು ಭಾಗ. ಅದಾದ ನಂತರದಲ್ಲಿ ನಾಳೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನು ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರವನ್ನ ಅವರು ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋದು ಲೆಕ್ಕಾಚಾರ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಮತಗಳಿಕೆಯನ್ನ ಕಾಂಗ್ರೆಸ್ ಮಾಡುತ್ತೆ ಅನ್ನೋದು. ಈ ಕಾರಣಕ್ಕಾಗಿಯೇ ಕೂಡ ಅವರು ನಾಳಿನ ತಮ್ಮ ಟೂರ್ ಅಲ್ಲಿ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತೆ ಅದಕ್ಕೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಚಾಮರಾಜ ವಿಧಾನಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರಗಳಲ್ಲಿ ಸಂಚಾರವನ್ನ ಮಾಡಿ ಅಲ್ಲಿ ಒಂದಷ್ಟು ಕಾಂಗ್ರೆಸ್ ಅನ್ನ ಬಿಗಿಗೊಳಿಸುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡುವವರಿದ್ದಾರೆ. ಇನ್ನು 3ನೇ ದಿನ ಅವರು ಚಾಮರಾಜನಗರ ಮತ್ತೆ ಮೈಸೂರು 2 ಕಡೆಗಳಲ್ಲಿ ತಮ್ಮ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಏನಿದೆ ಆ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರದಲ್ಲಿ ಅವರು ಬೆಂಗಳೂರಿಗೆ ತೆರಳಲಿದ್ದಾರೆ. ಪ್ರತಿಮಾ, ಎಸ್ ಮಧು, ಈ ಮೈಸೂರು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಆಗ್ತಾ ಇರುವಂತಹ ಆಪರೇಷನ್ ಹಸ್ತ, ಈ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ನಂಗೆ ಕೇಂದ್ರದ ಬೆಳವಣಿಗೆಗಳು ನೆನಪಾಗುತ್ತೆ. ಯಾಕಂತಂದ್ರೆ NDAಗೆ ಬಹಳ ಹೆಲ್ಪ್ ಆಗ್ತಾ ಇರುವಂಥದ್ದು. INDIA ಇಂದ ಒಂದೊಂದೇ ಪಾರ್ಟಿಗಳು ಛಿದ್ರ ಆಗ್ತಾ ಇದ್ದದನ್ನ ನಾವು ನೋಡಿದ್ವಿ. ಆ ಮೂಲಕ ಅದು NDAಗೆ ಪ್ಲಸ್ ಆಯಿತು. ಸೊ ಈಗ ಹಳೆ ಮೈಸೂರು ಭಾಗದಲ್ಲಿ ದೋಸ್ತಿ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವ ಮುಖಾಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸುವಂತಹ ಒಂದು ಸ್ಟ್ರಾಟಜಿ ಹಾಕೊಂಡಾಗಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಅದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾವು ಇಲ್ಲಿ ಒಂದು ಅಂಶವನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಕಳೆದ ಬಾರಿ ಏನೋ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ದಂತ ಶ್ರೀನಿವಾಸ್ ಪ್ರಸಾದ್ ಏನಿದ್ರು ದಲಿತ ನಾಯಕರ ಇದ್ರು, ಕೇವಲ ಅವರು ಒಂದು ಕ್ಷೇತ್ರಕ್ಕಷ್ಟೇ ಮೀಸಲಾಗಿರ್ಲಿಲ್ಲ. ಈಗ ಚಾಮರಾಜನಗರ ಆಗ್ಬೋದು ಅಥವಾ ಮೈಸೂರು, ಕೊಡಗು ಆಗ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ದಲಿತ ಮತಗಳೇನಿವೆ, ದಲಿತ ಮುಖಂಡರಾಗಿದ್ರು, ಪ್ರಭಾವಿ ನಾಯಕರಾಗಿದ್ರು, ಅವರ ಮಾತುಗಳು ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿ ಅವರು ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಎಲ್ಲೋ ಒಂದು ಕಡೆ ಅವರನ್ನ ಕೊನೆಯ ಕ್ಷಣಗಳಲ್ಲಿ
ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಅವರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂತೇಳಿ. ಹಾಗಾಗಿ ಅಂತಹದ್ದೇ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡಂತೆ ಕಂಡು ಬರ್ತಾ ಇದೆ. ಇಲ್ಲಿ ಪ್ರಭಾವಿ ನಾಯಕರಾಗಿದ್ದರಂತ ಶ್ರೀನಿವಾಸ್ ಪ್ರಸಾದ್ ಏನಿದ್ರು, ಅವರನ್ನ ಈಗ ಸೆಳೆಯಲಿಕ್ಕೆ ಸಾಧ್ಯ ಆಗದೆ ಇದ್ರು. ಅಂದ್ರೆ ನೇರವಾಗಿ ಅವರು ಹೊರಗೆ ಬಾಹ್ಯವಾಗಿ ಬೆಂಬಲವನ್ನ ಕೊಡ್ಲಿಕ್ಕೆ ಬರದೇ ಇದ್ರು ಕೂಡ ಅವರ ಬೆಂಬಲಿಗರು, ಅವರ ಕಡೆಯವರು ಏನಿದ್ರು ಅವರೆಲ್ಲರೂ ಕೂಡ ಪಕ್ಷಕ್ಕೆ ಸೆಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಈಗ ಜೆಡಿಎಸ್ ಏನು ಬಿಜೆಪಿ ಜೊತೆಗೆ ಹೋಗ್ತು, ಹಾಗಾಗಿ ಕೋಮು ಪಕ್ಷ ಅಂತ ಹೇಳಿ ಹೇಳ್ಕೊಂಡು ಹೋಗದೆ ಇದ್ದಂತ ಒಂದಷ್ಟು ಮತಗಳೇನಿದ್ವು, ಅಂದ್ರೆ ಏನಿದ್ರು ಅವರನ್ನ ತಮ್ಮ ಪಕ್ಷಕ್ಕೆ ಸೆಳೆಯಲಿಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಅದು ಒಂದು ಕಡೆಗೆ ಸಫಲ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಇದೀವಿ, ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ, ರಿಟರ್ನ್ ಹೋಗ್ತಾ ಇದ್ದಾರೆ ಅನ್ನುವಂತ ಕೇಳುವಂತ ಲೆಕ್ಕಾಚಾರ ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ನಾಯಕರುಗಳು ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅದು ಅವರು ಬಿಜೆಪಿಯಲ್ಲಿ ಇದ್ದವರಾಗ್ಬೋದು ಅಥವಾ ಜೆಡಿಎಸ್ ಅಲ್ಲಿ ಇದ್ದಂತವ್ರಾಗ್ಬೋದು, ಅಂತ ನಾಯಕರುಗಳೇ ಕೂಡ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಬಹುಶಃ ದಲಿತ ಮತಗಳ ಕ್ರೋಢೀಕರಣ ಕಾಂಗ್ರೆಸ್ಗೆ ಈ ಭಾಗದಲ್ಲಿ ಈ ಬಾರಿ ಆಗ್ಬಹುದು ಅನ್ನುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. ಬಹುಶಃ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಮುನ್ಸು ಯಾರ್ಯಾರಿಗಿತ್ತು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕದವನ್ನ ತಟ್ಟಿದ್ದಾರೆ. ಕಾಂಗ್ರೆಸ್ ಕೂಡ ಅವರನ್ನ ಮುಕ್ತವಾಗಿ ಕರ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದೆ. ಆ ಮೂಲಕವಾಗಿ ಇದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಲಾಭ ಆಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಬೇಕಾಗಿಲ್ಲ. ಪ್ರತಿಮಾ, ರೈಟ್ ಮಧು, ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.